ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವೆಲ್ಲರೂ ಇವತ್ತು ಹೋಗ್ತಿರೋದೇ ಶಿವಮೊಗ್ಗಗೆ. ಯಾರ್ಯಾರು ಹೋಗ್ತಿದೀವಿ ಒಂದ್ಸಲ ನೋಡ್ಕೊಂಡ್ ಬನ್ನಿ. ನಾವೆಲ್ಲ ಫ್ಯಾಮಿಲಿ ಹೋಗ್ತಾ ಇರೋದು ಶಿವಮೊಗ್ಗಕ್ಕೆ. ಯಾಕಪ್ಪ ಶಿವಮೊಗ್ಗಕ್ಕೆ ಅಂದ್ರೆ ಒಂದು ಮದ್ವೆ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ನಮ್ಗೆ ಕುವೆಂಪು ಯೂನಿವರ್ಸಿಟಿಯಲ್ಲಿರುವ ಅತಿಥಿ ಗೃಹದಲ್ಲಿ ರೂಮ್ಸ್ ನ ಬುಕ್ ಮಾಡಿದ್ರು. ರಾತ್ರಿ ಹೊರಟಿ ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಮ್ ರೂಮ್ಸ್ ನ ನಾವು ತಲುಪಿದ್ವಿ. ರೂಮ್ ಹೇಗಿದೆ ನೀವೇ ಒಂದ್ಸಲ ನೋಡಿ. ರೂಮ್ಗೆ ಹೋಗಿದ ತಕ್ಷಣ ಎಲ್ರು ಬೇಗ ಬೇಗ ಮದ್ವೆಗೆ ಹೋಗಕ್ಕೆ ರೆಡಿ ಆದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಾನು ನಮ್ಮಮ್ಮ ಇಬ್ರು ಇವತ್ತು ಟ್ವಿನ್ನಿಂಗ್. ಪುಟಾಣಿಗಳೆಲ್ಲ ರೆಡಿ ಆಗಿದ ತಕ್ಷಣ ಎಲ್ರು ಆಟ ಆಡಕ್ ಹೋಗಿದ್ದಾರೆ. ಬಾಯ್ಸ್ ಗಿಂತ ಎಲ್ಲ ಗರ್ಲ್ಸೇ ಬೇಗ ರೆಡಿ ಆಗ್ಬಿಟ್ಟು ಬಂದಿದ್ವಿ. ಅಂಡ್ ನೆಕ್ಸ್ಟ್ ಬಸ್ ಹತ್ಕೊಂಡು ನಾವು ಮದ್ವೆ ಚೌಟ್ರಿ ಹತ್ರಕ್ಕೆ ಬಂದ್ವಿ. ಬಂದಿದ ತಕ್ಷಣ ನಮ್ಮ ಮಾಮ ಫಸ್ಟ್ ಕಳ್ಸಿದೆ ಟಿಫನ್ ಮಾಡಕ್ಕೆ, ಯಾಕೆಂದ್ರೆ 10 ಗಂಟೆ ಆಗೋಗಿತ್ತು. ಆಮೇಲೆ ಮೇಲ್ ಬಂದ್ವಿ, ಕುತ್ಕೊಂಡು ಮದ್ವೆ ನೋಡ್ತಾ ಇದ್ವಿ. ಆಮೇಲೆ ಗೊತ್ತಿರೋ ಎಲ್ಲ ರಿಲೇಷನ್ಸ್ ನ ಮಾತಾಡ್ತಿದ್ವಿ. ಹಾಗೇನೆ ಇವ್ರು ಗೊತ್ತಲ್ಲ, ರಾಘವೇಂದ್ರ ರಾಜ್ಕುಮಾರ್ ಅವರ ವೈಫ್, ಇವರು ಕೂಡ ನಮ್ ರಿಲೇಷನ್ ಆಗ್ಬೇಕು. ರಿಸೆಪ್ಷನ್ ಅಟೆಂಡ್ ಮಾಡಿ ಊಟ ಮಾಡಿ ನಾವು ನಮ್ ಬಸ್ ಹತ್ಕೊಂಡು ರೂಮ್ ಕಡೆ ಹೊರಟ್ವಿ. ತಿಂದಿದ ತಕ್ಷಣ ಎಲ್ಲಾರು ಯಾವ ಸ್ಟೇಜಲ್ಲಿ ಇದ್ದಾರೆ ನೋಡಿ ನೀವೇ. ಒಬ್ಬೊಬ್ರದ್ದು ಒಂದೊಂದು ಸ್ಥಿತಿ, ಯಾವ ಸ್ಟೈಲಲ್ಲಿ ಮಲಗಿದ್ದಾರೆ ಅಂತ ನೋಡಿ. ರೂಮ್ಗೆ ಹೋದ್ಮೇಲೆ ಎಲ್ಲರೂ ಒಂದ್ ರೌಂಡ್ ಮಲಗಿದ್ವಿ. ರೂಮಿಂದ ಆಚೆ ಬಂದ್ರೆ ಈವ್ನಿಂಗು ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ರೂಮ್ ಪಕ್ಕದಲ್ಲೇ ಪಿಕಾಕು ಕೂಗ್ತಾನೆ ಇತ್ತು. ಕೂಗ್ತಿದ್ಯಲ್ಲ ಅಂತ ಆಚೆ ಬಂದು ನೋಡಿದ್ವಿ, ಹತ್ರದಲ್ಲೇ ಇತ್ತು ಪಿಕಾಕು. ತುಂಬ ಚೆನ್ನಾಗಿತ್ತು ಈವ್ನಿಂಗ್ ವ್ಯೂ ಅಂತೂ. ಅದಾದ್ಮೇಲೆ ಮದ್ವೆ ಮನೆಗೆ ಹೋದ್ವಿ. ಮದ್ವೆ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಏನೇನೋ ಸಂಪ್ರದಾಯಗಳೆಲ್ಲ ಇತ್ತು, ಅದ್ ಮುಗಿಸ್ಕೊಂಡು ನೈಟ್ ಊಟ ಮಾಡಿ ಇನ್ನ 2 ದಿನ ಇಲ್ಲೇ ಇರ್ತೀವಿ. ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.